ಸಿಬ್ಬಂದಿಗಳನ್ನು ನೇಮಕ ಮಾಡ್ತಾರೆ. ಏನು ಮಾಡ್ತಿದೆ ಸರ್ಕಾರ? ಈಗ ಒಂದು ಕಡೆ ಮಕ್ಳ ಕೈನಲ್ಲಿ ಮಾಡಿಸ್ಬಾರ್ದು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಟೀಚರ್ಸು ನಾವು ಮಾಡಲ್ಲ, ಬರೀ ನಾವು ಶಿಕ್ಷಣ ಕೊಡ್ತೀವಿ, ನಾವು ಪಾಠ ಮಾಡೋದಕ್ಕೆ ಕೆಲಸ ಅಂದಾಗ ಶೌಚಾಲಯ ಕ್ಲೀನ್ ಮಾಡೋದಕ್ಕೆ ಯಾರು ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಒಬ್ಬ ಕೂಲಿಯವನಿಗೆ ನಾವು ಶೌಚಾಲಯಕ್ಕೆ ಇಟ್ಕೊಂಡಾಗ ಅವನಿಗೆ 1,000 ರೂಪಾಯಿ ನಾವು ಕೊಡಬೇಕು, ದಿನಕ್ಕೆ 1,000 ರೂಪಾಯಿ, 800 ರೂಪಾಯಿ ಕೇಳ್ತಾರೆ. ಸರ್ಕಾರ ಆ ದೃಷ್ಟಿಯಿಂದ ಪ್ರತಿಯೊಂದು ಶಾಲೆಗೆ ಒಬ್ಬರನ್ನ ಕೆಲಸಕ್ಕೆ ಇಟ್ಕೋಬೇಕು, ಅವ್ರಿಗೆ ಸ್ಯಾಲ್ರಿ ಕೊಡಬೇಕು ಅಂದರೆ ಎಷ್ಟು ಕೋಟಿ ರೂಪಾಯಿ ಇವತ್ತು ಸರ್ಕಾರ ಕೊಡೋಕ್ಕಾಗತ್ತೆ? ಈಗ ಆ ದೃಷ್ಟಿಯಿಂದ ನಮ್ಮ ಶೌಚಾಲಯ ಇರ್ಬೋದು, ನಮ್ಮ ಸುತ್ತಮುತ್ತ ಪ್ರದೇಶಗಳನ್ನ ನಾವುಗಳೇ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಕೂಲಿಯವ್ರು ನಡಿ, ಅದಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ 8,000 ಶಾಲೆಗಳಿದೆ, ಅದಕ್ಕೆ ನೀವು ಮಾಡಬೇಕು ಅಂದಾಗ ನಮ್ಮ ಶಾಲೆ ನಮ್ಮ ಸ್ವಚ್ಛತೆ ಅಂದ್ಬಿಟ್ಟು ಈ ಟೀಚರ್ಸ್ಗಳಾಗಿರ್ಬೋದು, ಯಾರೋ ಒಳಗಡೆ ಯಾರ್ಯಾರು ಕೆಲಸ ಸಿಬ್ಬಂದಿ ಇದ್ದಾರೆ ಇವರೇ ಎಲ್ಲ ಕ್ಲೀನ್ ಮಾಡ್ಕೋಬೇಕೇ ಹೊರತು ಅದು ಬಿಟ್ಟು ಮಾಡೋದು ತಪ್ಪು. ಆದರೆ ಸರ್ಕಾರ ನಾವು ಅದು ಸ್ಪಷ್ಟವಾಗಿ ಹೇಳಬೇಕು, ನಾವೇನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಈಗ ಅನೇಕ ಸಂಘ ಸಂಸ್ಥೆಗಳು ಶಾಲೆಗಳನ್ನ ದತ್ತು ತೊಗೊತಾ ಇದೆ. ಶಾಲೆಗಳಲ್ಲಿ ಇವತ್ತು ಪಂಚಾಯತಿ ಮಟ್ಟದಲ್ಲಿ ಆ ಪಂಚಾಯತಿನಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಆ ಶಾಲೆಗೆ ಹೋಗಿ ಕ್ಲೀನ್ ಮಾಡೋವಂಥ ಪ್ರವೃತ್ತಿಯನ್ನು ಆ ಪಂಚಾಯತಿ ಯಾರ್ಯಾರು ಇದ್ದಾರೆ ಕೆಲಸ ಮಾಡೋರು ಅದು ಮಾಡಬೇಕು. ಅದು ಮಾಡ್ದಲೆ ಇದು ಮಾಡ್ದಲೆ ಬರೀ ಮಕ್ಳ ಮೇಲೆ ಹಾಕ್ಬಿಟ್ಟು ಯಾರೋ ಅಧಿಕಾರಿಗಳನ್ನ ಸಸ್ಪೆಂಡ್ಗಳು ಮಾಡೋದು, ಶಿಕ್ಷಕರು ಸಸ್ಪೆಂಡ್ ಮಾಡೋದು ಅದು ಸರಿ ಇಲ್ಲ. ಮಕ್ಳಿಗೆ ಮಾಡೋದು ಸರಿ ಇಲ್ಲ ಅಂದಾಗ ಆ ಸಂಬಂಧಪಟ್ಟ ಯಾವ ಪಂಚಾಯತಿಗಳಿದೆ, ಯಾವ ಜಿಲ್ಲಾ ಪರಿಷತ್ ಇದೆ ಅದು ಗಮನ ಹರಿಸ್ಕೊಂಡು ಅವ್ರನ್ನ ಕೆಲಸಕ್ಕೆ ನಿಯೋಜನೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಮತ್ತೊಂದು ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳ ವಿಚಾರವಾಗಿ, ಅಂದರೆ ಗ್ಯಾರಂಟಿಗಳು ಲಾಭ ಆಗ್ತಿದೆಯಾ ಇಲ್ಲ ಅನ್ನುವಂಥದ್ದು, ಲೋಕಸಭಾ ಚುನಾವಣೆಗೆ ಗ್ಯಾರಂಟಿಗಳು ಲಾಭ ಆಗ್ತವೋ ಇಲ್ಲೋ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಒಂದು ಸರ್ವೆ ನಡೆಸ್ತಾ ಇದೆ. ಒಂದು ಕಡೆ ಈ ಬಾರಿ JDS ಹಾಗೂ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಎಲ್ಲವೂ ಸ್ಥಾನಗಳು ಕೂಡ ಬಿಜೆಪಿಗೆ ಆಗುತ್ತೆ ಅನ್ನುವಂತಹ ಒಂದು ಭಯ ಕೂಡ ಕಾಂಗ್ರೆಸ್ ನಾಯಕರು. ನಾನು ಏನಾಗಿದೆ, ರೀಸೆಂಟಾಗಿ ಕಾಂಗ್ರೆಸ್ ಅವರು ಆಲ್ರೆಡಿ ಸರ್ವೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಮೋದಿರವ್ರದ್ದು ಒಂದು ಒಳ್ಳೆ ಕೆಲಸಗಳು ಮಾಡಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಜನ ನೋಡ್ತಾ ಇದ್ದಾರೆ. ಸೊ ಕರ್ನಾಟಕ ಚುನಾವಣೆ ಪ್ಯಾಟ್ರನ್ನೇ ಬೇರೆ, ಸೆಂಟ್ರಲ್ ಎಲೆಕ್ಷನ್ ಏನಿದೆ ಅದು ಪ್ಯಾಟ್ರನ್ನೇ ಬೇರೆ ಇದೆ. ಆ ದೃಷ್ಟಿಯಿಂದ ಇಡೀ ದೇಶದಲ್ಲಿ, ಇಡೀ ನಮ್ಮ ರಾಜ್ಯದಲ್ಲಿ ಇವತ್ತು ನೋಡಿ, ಇವ್ರು ಏನೇ ನಾವು ಫ್ರೀ ಕೊಡ್ತೀವಿ ಅಂತಂದ್ರು ಜನ ಮೋದಿಗೆ ಓಟ್ ಹಾಕೋದು, ಇದು ಸೆಂಟ್ರಲ್ ಬಿಜೆಪಿಗೆ ಓಟ್ ಹಾಕ್ತಾರೆ. ಆ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಭಯ ಬಂದಿದೆ. ನಾವು ಇಷ್ಟೆಲ್ಲ ಮಾಡಿದ್ಬಿಟ್ರೆ ನಾವೇನೋ ಮಾಡ್ತೀವಿ. ಇವಾಗ ಒಟ್ಟಾರೆ ಇವತ್ತು ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರನ್ನ ಏನು ಪುಷ್ಟೀಕರಣ ಮಾಡ್ತೀರ ಇದಕ್ಕೋಸ್ಕರ ಮಾಡ್ತಾರದು. ಅವ್ರು ಮಾಡ್ತಾರೋ ಮಾಡಲ್ವೋ, ನಾವು ಈ ಹಿಜಾಬ್ ತೆಗಿತೀವಿ, ಬೇರೆ ಬೇರೆ ಕೆಲಸವನ್ನು ಮಾಡ್ತೀವಿ, ಈ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಕ್ರೋಢೀಕರಣ ಮಾಡಬೇಕು ಮತಗಳನ್ನ ಅಂತ ಮಾಡ್ತಾ ಇದ್ದಾರೆ. ಇದು ಜನ ಗಮನಿಸ್ತಾ ಇದ್ದಾರೆ, ಬಹುಸಂಖ್ಯಾತ ಹಿಂದೂಗಳು ಕೂಡ ಗಮನಿಸ್ತಾ ಇದ್ದಾರೆ ಇದನ್ನ. ಆ ದೃಷ್ಟಿಯಿಂದ 100ಕ್ಕೆ 100 ಅವ್ರು 4 ಸೀಟ್ ತಗೊಳಕ್ಕಾಗಲ್ಲ. ಇವತ್ತು ಬರ್ಕೊಳ್ಳಿ, ಇವತ್ತು 4 ಸೀಟ್ ಅವ್ರ ಅವರು MP ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ.